ದೇವ್ರೇ ಒಳ್ಳೇದು ಮಾಡಪ್ಪ, ಒಳ್ಳೆ ಕಾಫಿ ಬೆಳೆ ಎಲ್ಲ ಸಿಗಂಗೆ ಮಾಡಪ್ಪ, ಅದ್ರ ತಕ್ಕನಾಗ ಬೆಲೆನೂ ಸಿಗಂಗೆ ಮಾಡಪ್ಪ. ನಮ್ಮ ದೊಡ್ಡಪ್ಪ ಮಾತಾಡೋದೇ ಏನು ಅಂತಾರೆ ಕೇಳಕ್ಕೆ ಚಂದ. ಅಂಬರೀಷ್ ಸರ್ ಎಲ್ಲ ಮಾತಾಡ್ತಾರಲ್ಲ ಅದೇ ಥರ ನಮ್ಮ ದೊಡ್ಡಪ್ಪನು, ಅವ್ರು ಮಾತಾಡೋ ರೀತಿನೇ ಒಂಥರ ಜೋಕ್ ಹಂಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂಗೆ ಇನ್ನೂ ಆ ಜಾಗ ಗೊತ್ತಿಲ್ಲ, ಅಲ್ಲೆಲ್ಲ ಅದೆಲ್ಲ ಎಲ್ಲಿ ಹೋಗುತ್ತೆ ಆ ಜಾಗ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ನಾನು ಈ ಏರಿ ಮೇಲೆ ಹೋಗಿದ್ದೀನಿ ಮತ್ತು ಆ ತೋಟ ಮುಗಿಸ್ಕೊ ಬಂದಿದ್ದೀನಿ ಅಷ್ಟೇ ಬಿಟ್ಟರೆ. ಮತ್ತು ಈಚೆ ಸ್ವಲ್ಪ ನಮ್ಮ ಭುವನವ್ರ ಮನೆ ಕಡೆಗೆ ಹಲಸಿನ ಕಿಡ್ಕೊಂಬರಕ್ಕೆ ಹೋಗಿದ್ದೀನಿ. ಮತ್ತು ಸ್ವಲ್ಪ ಅಷ್ಟು ದೂರ ಎಲ್ಲ ಇನ್ನೂ ಹೋಗಿಲ್ಲ ನಾನು. ಅಜ್ಜ ಇದ್ದಾಗ ಒಂದ್ಸರಿ ಮಧ್ಯಾಹ್ನ ಟೈಮು ಒಂದು 11:30 ಅಲ್ಲೇನೋ ಒಂದ್ಸರಿ ನಮ್ಮ ಅಜ್ಜ ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದಿದ್ರು. ಆವಾಗ ಸ್ವಲ್ಪ ಹಿಂಗೆ ಬೇಸಿಗೆ ಟೈಮಲ್ಲಿ ಅನಿಸುತ್ತೆ. ಅಲ್ಲಿ ಊರು ಬಾಗಿಲಿನ ಕೆರೆ ಅಂತ ಹೇಳ್ತೀನಲ್ಲ, ಊರಿಗೆ ಬರ್ತಿದ್ದಂಗೆ ಅಲ್ಲೊಂದು ಅರಳಿ ಮರ ಇದೆ, ಮಗ್ಗೆ ಕೆರೆ ಇದೆ, ಸೇದ ಬಾವಿ ಇದೆಯಲ್ಲ, ಅಲ್ಲೊಂದು ಊರು ಬಾಗಿಲು ಕೆರೆ ಅಂತ ಇದೆ. ಆ ಕೆರೆ ಒಳಗೆ ಇನ್ನೊಂದು ಬಾವಿ ಇದೆ, ಪುಟ್ಟು ಬಾವಿ. ಅದು ನಮ್ಮ ಅಜ್ಜ ಎಲ್ಲ ತೋರಿಸ್ಕೊಂಬಂದಿತ್ತು. ಮುಂಚೆ ನಾವು ಇಲ್ಲೆಲ್ಲ ನೀರು ಇಲ್ಲಿಂದ ತಗೊಂಡೋಗ್ತಿದ್ದು. ಈಗ ಊರು ಬಾಗಿಲಲ್ಲಿ ಅಲ್ಲೊಂದು ಬಾವಿ ಮಾಡಿದ್ದಾರೆ, ಮಗ್ಗೆ ಕೆರೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ರು ನಮ್ಮ ಅಜ್ಜ. ಮತ್ತು ಈಗ ಕೆರೆ ಹೊಡ್ಲು ಅಂತೀವಲ್ಲ, ಅಲ್ಲಿ ಸ್ವಲ್ಪ ಈಗ ಸತ್ತರ್ನ ಒಂದೊಂದು ಸರಿ ಮುಂಚೆ ಸತ್ತವ್ರನ್ನ ಅವ್ರ ಜಾಗ ಇಲ್ದಿದ್ದವ್ರನ್ನ ಅಲ್ಲಿ ಉಣೋರು ಎಲ್ಲ ಉಣ್ತಾ ಇದ್ರಂತೆ, ಸುಟ್ಟಾಗ್ತಾ ಇದ್ರಂತೆ, ಏನೋ ಹೇಳೋರ್ನ ಹೇಳ್ತಾ ಇರ್ತಾರೆ. ಚೆನ್ನಾಗಿತ್ತು. ನಮ್ಮ ಅಜ್ಜ ನೆನೆಸ್ಕೊಂಡ್ರೆ ಅದೇನೋಗುತ್ತಾ, ನಮ್ಮ ಅಜ್ಜ ಯಾವಾಗಲೂ ವೈಟ್ ಆ್ಯಂಡ್ ವೈಟು, ಇಷ್ಟು ನೀಟು ನಮ್ಮ ಅಜ್ಜ. ಹೆಂಗೆ ಬೇಕು ಹಂಗೆ ಹೊಡ್ತಿರ್ಲಿಲ್ಲ. ಐರನ್ ಆಗಿರೋ ಶರ್ಟೇ ಹಾಕ್ಕೊಂಡು ನೀಟಾಗಿ ಪಂಚೆ ಹಾಕ್ಕೊಂಡು ಹಿಂಗೆ ಓಡಾಡೋದು ಚಂದ ನಮ್ಮ ಅಜ್ಜ. ಎಷ್ಟು ನಮ್ಮ ಅಜ್ಜ ಕೂಡ ಅಷ್ಟೇ ಸುಂದರವಾಗಿದ್ದರು ನಮ್ಮ ಅಜ್ಜ. ಒಬ್ರಿಗೆ ಜೋರು ಮಾಡಿ ಮಾತಾಡ್ದವ್ರಲ್ಲ. ನಮ್ಮ ಅಜ್ಜನ ಕೆಟ್ಟ ಪದಗಳೇ ಜಾಸ್ತಿ ಬರಲ್ಲ, ಎಲ್ಲೋ ಒಂದೇ ಒಂದು ಪದ. ತುಂಬ ಕೋಪ ಹಚ್ಚಿದ್ರೆ ದರಿದ್ರ ಅನಿಷ್ಟ ಅಂತ ಬೈಯೋದು ಬಿಟ್ಟರೆ ನಮ್ಮ ಅಜ್ಜ ಬೈದಿದ್ದು ನಾನು ಇಷ್ಟು ವರ್ಷ ನಾನು ನೋಡೇ ಇಲ್ಲ. ಇವಾಗ 6:10 ನಾನು ಸೂರ್ಯ ಮುಳುಗೋದನ್ನೇ ಕಾಯ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕೆ. ಅಂದರೆ ಇನ್ನೂ ಸೂರ್ಯಂದು ಒಂದು ರೌಂಡ್ದು ಒಂದು ರೂಪ ಬಂದಿಲ್ಲ ಇನ್ನೂ. ಅದು ಮುಳುಗುವಾಗ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಜಾಮೂನ್ ಇದ್ದಂಗೆ ಇರುತ್ತೆ. ಆಮೇಲೆ ಸಣ್ಣ ಆಗ್ತಾ ಹೋಗುತ್ತಲ್ಲ, ಅದಿನ್ನೂ ಶೇಪ್ ಕಾಣಿಸ್ತಿಲ್ಲ. ಇನ್ನೂ ಟೈಮ್ ಆಗಬೇಕು, 6:30 ಆಗಿಲ್ಲ. ಹಾಗಾಗಿ ಕೆಲವರು ಕತೆ ಕವನ ಸಾಹಿತ್ಯಗಳದೆಲ್ಲ ಬರ್ತಾರಲ್ಲ, ಅವ್ರು ಆ್ಯಕ್ಚುಲಿ ಒಬ್ರೊಬ್ಬರೇ ಕೂತಿದ್ದಾಗ ಒಂದೊಂದು ನೋಡಿದಾಗ ಅದ್ರ ಬಗ್ಗೆ ಅವ್ರಿಗೆ ಭಾವನೆಗಳೇನಾದರೂ ಬಂದಾಗ ಬರಿತಾ ಹೋಗ್ತಾರೆ. ಹಾಗೆ ನನಗೆ ಅನಿಸುತ್ತೆ, ಹಿಂಗೆ ವಾಕ್ ಮಾಡುವಾಗ ಅದೆಲ್ಲ, ನಾನು ಒಬ್ಬಳೇ ಬಂದಾಗ ವಾಕ್ ಮಾಡುವಾಗ ಅದೆಲ್ಲ ನೆನೆಸ್ಕೊಳ್ತೀನಿ. ಹೌದಲ್ವ? ಈಗ ನನಗೆ ಈ ಥರ ಎಲ್ಲ ಅನಿಸಿದ ಮೇಲೆ ಕೆಲವರು ಸಾಹಿತ್ಯ ಕವನಗಳು ಇಂಥದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅವ್ರುಗಳಿಗೆ ಒಬ್ಬರೇ ಕೂತ್ಕೊಂಡ್ರೆ ಎಷ್ಟು ಸಿಗುತ್ತೆ ಗೊತ್ತಾ? ಜಸ್ಟ್ ಒಂದು ಜಾಗದಲ್ಲಿ ಕೂತ್ಕೊಂಡು ಈಚೆ ಕಣ್ಣಾಯಿಸಿದ್ರೆ ಸಾಕು, ಎಷ್ಟು ನೋಡಿದ್ದೆಲ್ಲ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಅದ್ರ ಬಗ್ಗೆ ಒಂದು ಕವನನೇ ಬರಿಬೋದು. ಕುವೆಂಪುರವರೆಲ್ಲ ನೋಡಿ ಅಂತ. ಹಾಗೆ ನನಗೆ ಇಲ್ಲಿ ಬಂದಾಗ ಅವ್ರುಗಳೆಲ್ಲ ನೆನಪಿಗೆ ಬರ್ತಾ ಇರ್ತದೆ ನನಗೆ, ಅಲ್ವಾ? ಅಂಥವ್ರಿಗೆಲ್ಲ ಇಂಥ ಒಂದು ಒಳ್ಳೊಳ್ಳೆ ಜಾಗ ಸಿಕ್ಕಿದ್ರೆ ಅವರಿಗೆ ಎಷ್ಟು ಖುಷಿಯಾಗುತ್ತೆ ಅಂತ. ಅಂದರೆ ಅದು ತುಂಬ ಅನುಭವಿಸ್ಕೊಂಡು ಬರೀತಾರೆ. ಸೌಂಡ್ಗಳು ಕೇಳಿಸ್ಕೊಳ್ಳಿ. ಅಮ್ಮ ಬಿಟ್ಟು ಹೋದ್ಲೇನೋ ಅಂದ್ಕೊಂಡು ಎದ್ರುಕೊಂಡು ಓಡೋಡ್ತದೆ, ಅಲ್ಲಿವರೆಗೂ ಹೋಗಿತ್ತು. ಆಗ ಬಂದು ಇಲ್ಲೇ ಇದ್ದೀನಿ ಕಣೋ, ಹೋಗಿಲ್ಲ. ಏನು ನೋಡಿದೆ? ಎದ್ರುಕೊಂಡಲ್ಲೇನೋ ಸೌಂಡ್ ಆಯ್ತಾನೋ ಓಟ ನೋಡಿ. ಆ್ಯಕ್ಚುಲಿ ಸನ್ಸೆಟ್ ಆಗೋದು ವೀಡಿಯೋ ಮಾಡಬೇಕು ಅಂತಲೇ ಇವತ್ತು ಬಂದೆ. ಇಷ್ಟ ತನಕ ಸೂರ್ಯ ಮುಳುಗೋವರೆಗೂ ಇಲ್ಲಿ ನಿಂತಿದ್ದೆ ವೀಡಿಯೋ ಅಂತ. ಅದೇ ಟೈಮಿಗೆ ಯಾರೋ ಬಂದುಬಿಟ್ರು, ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ. ಮುಳುಗೆ ಹೋಯ್ತು. ಎಲ್ಲಿ ಬಿಡಿ, ನಾಳೆ ಒಮ್ಮೆ ಬರ್ತೀನಿ. ವಾ, ಎಷ್ಟು ಚೆನ್ನಾಗಿದೆ ನೋಡಿ ಕಲರ್. ಗದ್ದೆ ಬಿಟ್ಟು ಬೆಟ್ಟ, ಆ ಬೆಟ್ಟದ ಮೇಲೆ ಸೂರ್ಯ ಸ್ವಲ್ಪ ಕಾಣಿಸ್ತಾ ಇರೋದು, ತಿಳಿ ಆಕಾಶ, ಎಷ್ಟು ಚೆಂದ ಆಗುತ್ತಾ. ಇವೆಲ್ಲ ಅನುಭವಿಸೋರಿಗೆ ಮಾತ್ರ ಇದ್ರ ಬೆಲೆ ಗೊತ್ತಾಗುತ್ತೆ ನೋಡಿ. ಸಂಜೆ 6:30 ನಮ್ಮೂರು ಎಷ್ಟು ಚೆಂದ ಕಾಣಿಸುತ್ತೆ ಅಂತ. ನಮ್ಮೂರಿನ ಒಂದು ಸುಂದರವಾದ ನೋಟ ನೋಡಿ. ಈಚೆ ಸೂರ್ಯ ಕಾಣಿಸ್ತಾ ಉಂಟು, ಚಂದ್ರ. ಸೂರ್ಯ ಹೋಗೇ ಇಲ್ಲ, ಅಷ್ಟು ಬೇಗ ಚಂದ್ರ ಬಂದುಂಟು. ಹಾಗೆ ನೋಡೋಕೆ ತುಂಬ ಕಾಣಿಸುತ್ತೆ ಪಕ್ಷಿಗಳು. ವಿಡಿಯೋದಲ್ಲಿ ಕಾಣಿಸೋದೇ ಇಲ್ಲ, ಎಲ್ಲೋ ಒಂದೊಂದು ದೂರಕ್ಕೆ ಒಂದೊಂದು ಕಾಣಿಸ್ತದೆ. ಪುಟ್ಟಣಿ, ಕಳ್ಳ 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 ಅಯ್ಯೋ ಪುಟ್ಟಣಿ, ನನಗಿಂತ ಫಾಸ್ಟಾಗಿ ಓಡ್ತೀಯಲ್ಲ ನೀನು. ಪುಟ್ಟಣಿ, ನನ್ನೇ ಬಿಟ್ಟು ಹೋಗ್ತೀಯ. ಊಟ ಮಕ್ಕಳೆಲ್ಲ ಬಂದಿದ್ದಾರೆ. ಈಗ ಮುಂದೆ ಮನೆಗೆ ಹೋಗಿದ್ದಾರೆ ಎಲ್ಲರೂ ಈಗ ಅಜ್ಜಿ ಮನೆಗೆ ಅಂತ ಬಂದಿರ್ತಾರಲ್ಲ, ಆ ಮಕ್ಕಳು. ನಮ್ಮ ಭುವನ್ ಬೇರೆ ಇದ್ದಾನೆ ಜೊತೆಲಿ. ಇನ್ನು ನಮ್ಮನೆ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿ ಆಟ ಆಡ್ಕೊಂಡು ಈಗ ಬಂದಿದೆ ನೋಡಿ. ಎಲ್ಲ ಚಿಕ್ಕೋ, ನಿನ್ನ ಮುಖ ತೋರಿಸು. ಎಷ್ಟು ಸರಿ ಬಿದ್ದು, ಎಷ್ಟು ಸರಿ ಗಾಯ ಮಾಡ್ಕೊತೀಯ ಎಲ್ಲೆಲ್ಲಿಗೆ ಅಂತ ನೋಡಿ. ಈಚೆ ತಿರುಗು ಫುಲ್ಲು. ಮೂಗು ನೋಡಿ, ಮೂಗು ಹತ್ರ ಗಾಯ ಮಾಡ್ಕೊಂಡಿರೋದು ಬಿದ್ದು. ದಿನಕ್ಕೆ 4 ಸರಿ ಬೀಳ್ತಾಳೆ. ಮಂಡಿಗೆ ಸ್ಟೇಟ್ ಆಗಿದೆಯೋ. ಸುಂದ್ರಿ ಈಗ ಮುಂದೆ ಮನೇಲಿ ಆಟ ಆಡ್ಕೊಂಡು ಮುಗಿಸ್ಕೊಂಡು ಬರ್ತಾ ಇದೆ. ಈಗ ಬಂದರೆ ಮೇಡಮ್ ಆಗ ಬಂದಿಲ್ಲ, ಡೋರ್ ಓಪನ್ ಆಯ್ತಲ್ಲ. ಚುಪ್ಪೆಣ್ಣೆಲೆ ಚಿಕ್ಕವ ಆವಾಗಲೇ ಬಂದೆ. ನೀನು ಯಾಕೆ ಈಗ ಬರ್ತಿರೋದು?
ನಮ್ಮ ಚಿಕ್ಕವ ದವ್ವಂಗೆ ಎದ್ರುಕೊಂಡು ಬಂದ್ಬಿಟ್ಟಿದೆ. ಇವರು ದೆವ್ವನೇ ಓಡಿಸ್ತಾರೆ. ಫೋನಲ್ಲೂ ಅಷ್ಟೇ ದೆವ್ವನ್ನೇ ಹುಡಿಕೊಂಡು ದೆವ್ವ ನೋಡ್ತಾಳೆ. ಹಂಗಾಗಿ ರಾತ್ರಿ ಕನಸಲ್ಲೆಲ್ಲ ಅದೇ ಬಂದು ಮಧ್ಯರಾತ್ರಿ ಎದ್ದು ಕೂತಿರ್ತಾಳೆ. ಈಗ ಸಂಜೆ ಆಯಿತು, ಮನೆಗೆ ಬಂದಿದ ತಕ್ಷಣ ಮೊಟ್ಟೆ ಗಿಟ್ಟೆ ಕೂತ್ಕೊಂಡು ತಿನ್ನೋದು ಮಕ್ಕಳು. ಆಮೇಲೆ ಸ್ನಾನಕ್ಕೆ ಹೋಗಿ ಆಮೇಲೆ ಒಂದು 8 ಗಂಟೆಗೆ ಊಟ ಮಾಡಿ ಮಲ್ಕೊಳ್ಳೋದು. ನೋಡಿ ಈಗ ಬಂದರು ನಮ್ಮನೆಯವರು ಹಾಸನಿಂದ. ಅದಕ್ಕೆ ನಮ್ಮನೆಯವ್ರ ಹತ್ರ ಲಕ್ಕಿ ಹೋಗ್ತಿದ್ದಿಲ್ಲ, ಅದಕ್ಕೆ ನಮ್ಮನೆ ಪುಟಾಣಿ ಹೊಟ್ಟೆ ಕಿಚ್ಚು ಅದನ್ನು ಮುದ್ದು ಮಾಡ್ತಾರಲ್ಲ ಅಂತ. ನೋಡಿ ಈಗ 10:30 11 ಗಂಟೆ ರಾತ್ರಿ ಈಗ ಬಂದಿದ್ದಾರೆ. ಆನೆ ಕಾಟ ಇದ್ರು ಲಕ್ಕಿಲ್ಲ ಮಾಡಬಾರ್ದು, ಹಿಂಗೆ ಮಾಡುತ್ತೆ. ಅಮ್ಮ ಕೆಳಗಡೆ ಬಿಡಿರಿ. ಏಯ್ 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 ಅಮ್ಮ, ಏಯ್ ಪುಟಾಣಿ ಅಣ್ಣ ಕಣೋ, ಅಣ್ಣನ ಮಾತಾಡ್ಸ್ಬೇಕಲ್ವಾ? ಅಯ್ಯೋ ನಿಮ್ಮನ್ನು ನಾನು ಮಾತಾಡ್ಬೇಕಾ? ಲಕ್ಕಿನೂ ಅಷ್ಟೇ ಲವ್ ಮಾಡುತ್ತೆ. ನೋಡ್ತಾ ಇರೋದು ಹಿಂದೆಯಿಂದ ರೀ. ಪುಟಾಣಿ ಬಾಲ್ ಹುಡುಕ್ತಿರೋದು ನಿಮ್ಮ ಜೊತೆಗೆ ಈಗ ಆಟಾಡೋಕ್ಕೆ. ರಾತ್ರಿ ನಿನಗೆ 11 ಗಂಟೆಲಿ ಆಟ ಆಡ್ಬೇಕಾ ಬಾಲ ಪುಟಾಣಿ? ಎಲ್ಲರಿಗೂ ಶುಭೋದಯ. ಇವತ್ತು ನೋಡಿ ನಮ್ಮ ಮನೇಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ. ನನಗೆ ಚಿತ್ರಾನ್ನ ಅಂದ್ರೇ ತುಂಬ ಇಷ್ಟ. ಅಂದರೆ ಮುಂಚೆ ಎಲ್ಲ ಬೇಸಿಗೆ ರಜಕ್ಕೆ ಅಂತ ಎಲ್ಲರೂ ನೆಂಟರು ಮಕ್ಕಳೆಲ್ಲ ಬಂದಾಗ ನಮ್ಮ ಅದರಲ್ಲೂ ಮಾವನ ಮಗಳು ಒಬ್ಬಳು ಸೌಂದರ್ಯ ಅಂತ, ಮತ್ತು ನನಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಡಿ ಅಂತ ಕಿಚ್ಚಾಡ್ಕೊಂಡು ಮಾಡಿಸ್ಕೊಳ್ಳೋದು. ಅವಾಗ ಇದೆ ಅವಾಗ ತುಂಬ ಜನ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾಗ ನೆಂಟರೆಲ್ಲ ತುಂಬ ಇರ್ತಾರೆ. ಮಕ್ಕಳೆಲ್ಲ ಇದ್ದಾಗ ಇಂಥ ಪಾತ್ರೆಗಳಲ್ಲೆಲ್ವ ಗೊಜ್ಜು ಮಾಡಿಟ್ಟು ಅನ್ನ ಕಲಸೋದೇ ಎಲ್ಲ ಮಾತಾಡ್ಕೊಂಡು ಒಂದು 9:30 ತಿಂಡಿ ಕೂತ್ಕೊಂಡ್ರೆ 11 ಗಂಟೆವರೆಗೂ ತಿನ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋವು. ಎಷ್ಟೇ ಕಲಿಸಿದ್ರು ಮತ್ತೆ ಅದ್ರ ಮೇಲೆ ಲಾಸ್ಟಿಗೆ ಒಂಚೂರು ಹುಳಿ ಹಾಕೊಂಡ್ರೆ ಚಂದ ಅನ್ನದ ಮೇಲೆ. ಅದು ನನಗೂ ನಮ್ಮ ಅಕ್ಕಂಗೂ ಯಾವಾಗಲೂ ಅಭ್ಯಾಸ ಇದೊಂದು. ನನ್ನ ಮಗಳೇ ನೋಡಿ ತಡಿಯ ಎಲ್ಲರೂ ಹೇಗಿರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಬಿಸಿಲಲ್ಲಿ ಎಲ್ಲ ರೆಡಿ ಮಾಡಿ ಈಗ ತೋಟದ ಪೂಜೆ ಮಾಡ್ಕೊಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದು. ಕಾಫಿ ಹೂ ಅರಳಿದೆಯಂತೆ, ಹಾಗಾಗಿ ಅಂದರೆ ಪಪ್ಪ ಅಮ್ಮ ಇಬ್ಬರೇ ಹೊರಟಿದ್ದು ಪೂಜೆ ಮಾಡ್ಕೊಂಬಿಟ್ಟು ಬರೋಕ್ಕೆ. ಮಕ್ಕಳು ನಾವೆಲ್ಲ ಮನೇಲಿ ಇರೋದು ಅಂದ್ಕೊಂಡು, ಆದರೆ ಇವ್ರು ಹೊರಡುವಾಗ ಸಡನ್ನಾಗಿ ಮಕ್ಕಳು ನಾವು ಬರ್ತೀವಿ ಅಂತ, ಹಾಗಾಗಿ ನಾನು ಕೂಡ ಸಡನ್ನಾಗಿ ಅವ್ರ ಜೊತೆ ಹೊರಟಿದ್ದಾಯ್ತು ಅಷ್ಟೇ. ಹಂಗಂಗೆ ಏನು ಮನೆ ಹತ್ರ ಡ್ರೆಸ್ ಹಾಕಿದ್ದು ಅದೇ ಡ್ರೆಸ್ಸಲ್ಲಿ ಹಾಗಾಗೇ ಹೊರಡ್ತಾ ಇದ್ದೀವಿ. ಬನ್ನಿ. ಆ್ಯಕ್ಚುಲಿ ನಾನು ಕೆಲವು ದಿನಗಳಿಂದ MV Pro Act ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು, ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು, ವೈಟಮಿನ್ C ಅಂತ, ಈ 3ರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲೇನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇವತ್ತು ಒಂದೇ ತೋಟದಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ಬರೋದು. ನನ್ನ ಸಣ್ಣ ಮಕ್ಳಂಗೆ ನೋಡಿ ಮದುವೆ ಕೂರಿಸ್ಬಿಡ್ತಾರೆ ನೋಡಿ. ಇದೇ ನಮ್ಮ ತೋಟ. ಹಂಗೆ ಮೂಸ್ಬಾರ್ದು ಚಿಪಿ, ನೀನು ಎಲ್ಲಿ ಕೊಡೋ ಸ್ಪೀಡಿಗೆ ಅಲ್ಲಿ ಇದ್ದು ಸಣ್ಣ ಹುಳಗಳೆಲ್ಲ ಮೂಗುಳುಗಡೆ ಹೋಗ್ಬಿಡುತ್ತೆ. ಆನೆಗೇನೆ ಇರುತ್ತೆ, ಎಲ್ಲ ಇಲ್ಲೇ ಮಾಡಿಬಿಡಿ. ಇದಂತೆ ತುಂಬಾ ಎಲೆ ಇತ್ತಲ್ಲ, ಎಲ್ಲ ಈಗ ಎಲೆ ಅಂತ ಅವಳೆ. ಈ ಕಡೆಗೆ ಮಾಡಿದ್ದೆ ಲಾಸ್ಟ್ ಟೈಮು. ಬೇಗ ಪಟ್ಪಟ್ ಅಂತ ಮಾಡಬೇಕು. ಆ್ಯಕ್ಚುಲಿ ರೀಸೆಂಟಾಗಿ ಮರಗಸಿ ಮಾಡಿರೋದ್ರಿಂದ ಎಲ್ಲ ಈ ಥರ ಇದು ಸೌದೆನೂ ಆಗುತ್ತೆ. ನಮ್ಮ ಚಿಕ್ಕ ಈಗ ಬೀಳ್ತಾಳೆ. ಏನೂ ಹಾಕಲ್ಲ, ಬೀಳ್ಬೇಕು ಹೇಳ್ಬೇಕು. ಮೊದಲು ನಮ್ದಲ್ಲೊಂದು ಕೆರೆ ಇತ್ತು, ಈಗ ಕೆರೆ ಎಲ್ಲ ಮುಚ್ಚಿಬಿಟ್ಟು ಅಲ್ಲೆಲ್ಲ ಕಾಫಿ ಕೂರಿಸಿದ್ದಾರೆ. ಕಾಫಿ ಗಿಡ. ಎಷ್ಟು ದಿನ ಇರುತ್ತೆ ಡ್ಯಾಡಿ ಹೂವು? ಇವತ್ತು ಕ್ಲೋಸು. ಇವತ್ತಿಗೆ ಎಷ್ಟು ದಿನ ಆಯ್ತು ಹೂವು ಅರಳಿ? ಹೂವು ಅರಳಿ ನೆನ್ನೆ ಅರಳಿರೋದು ಇದು ಫುಲ್ಲು. ಒಂದೇ ದಿನ ಇರೋದಾ? ಒಂದೂವರೆ ದಿವಸ ಅಷ್ಟೇ. ಮೊನ್ನೆ ಸ್ವಲ್ಪ ಆಗಿತ್ತು, 60-70 ಭಾಗ. ಇವತ್ತು ನೆನ್ನೆ ಫುಲ್ ಆಗಿದೆ. ಇವತ್ತು ಇನ್ನೇನು ಒಂದು 5 ಭಾಗ ಇತ್ತಲ್ಲ, ಅದಾಗಿದೆ ಅಷ್ಟೇ. ಓಕೆ. ಹಿಂಗಲ್ಲ ಗಿಡ, ಯೂನಿಫಾರ್ಮ್ ನಮ್ಮ ಗದ್ದೆ ಗಿಡ ಇದ್ವಲ್ಲ ಆ ಟೈಪ್ ಇರಬೇಕು. ಅದು ಕ್ರಾಪ್ ನೋಡಿ. ಇಲ್ಲೆಲ್ಲ ಕೆಲವು ಗಿಡ ಇದಾವೆ, ಇಲ್ಲಿ ಈ ಥರ ಇರಬೇಕು. ಆ ಮೊಗ್ಗು ಅಲ್ಲ, ಬ್ರಾಂಚಸ್ಸು ಆ ಥರ ಎಲ್ಲ ಇರಬೇಕು. ಹೊರಗಡೆ ಜಾಗದಲ್ಲಿ ತೆಗೆಯೋಣಂತ ಹೂವು ಆಗಿದಾವೆ, ಅದು ತೆಗೆದು ಈಗಲೇ ಏನು ಮಾಡಕ್ಕೆ? ಮತ್ತೆ ಈಗಲೇ ಬೇಡ, ಮುಂದೆ ಸರಿಯಿಂದ ಹಾಕಿ. ಮುಂದಿನ ಸರಿ ಮತ್ತೆ ಹಿಂಗೆ ಮುಂದಿನ ಸರಿ ಇನ್ನೂ ರೆಕ್ಕೆಗಳು ಇರ್ತಾವ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಒಂದೇ ಟೈಮಿಗೆ ಹಾಕಿರೋದಿಲ್ಲ, ಅಂದರೆ ತುಂಬ ವರ್ಷ ಆದಂಗೆ
ಕೆಲವೊಂದನ್ನು ತೆಗೆದು ಕೆಲವೊಂದು ಬ್ಯಾಚ್ ಇಲ್ಲೊಂದು 4-5 ಬ್ಯಾಚ್ ಇರುತ್ತೆ, ಅದರಲ್ಲಿ ಕೆಲವೊಂದು ಬ್ಯಾಚ್ ತೆಗೆದು ರೀಪ್ಲಾಂಟ್ ಮಾಡ್ತಾ ಹೋಗೋದು. ವರ್ಷಕ್ಕೊಂದ್ಸರಿ ಅಲ್ಲ, 1 ಡಿಕೇಡ್ ಮಾಡಬೇಕು. 10 ವರ್ಷ ಮರಗಸಿ ಯಾಕೆ ಮಾಡಿಸೋದು? ನೆರಳು ಬರಲಿ. ಅಲ್ಲ ನೆರಳಿದ್ರೆ ಗಿಡ ಅಷ್ಟೊಂದು ವರಮಾನ ಆಗಲ್ಲ. ಗಿಡ ಅಷ್ಟು ಬಲಿಷ್ಠವಾಗಿ ಬರಲ್ಲ. ಮಳೆ ಬಿಸಿಲು ಎಲ್ಲ ತಾಗಬೇಕು ಅವು ಕ್ಲೀನಾಗಿ. ಅದು ಅಲ್ಲ ದಾಟ್ ಹೋಗ್ತಿದೆ ದಾರಿ. ನಮ್ಮ ಚಿಕ್ಕವ ಯಾವಾಗಲೂ ಹಿಂಗೆ ಕಿರ್ಚೋದ್ರಿಂದ ಅವಳದೇನು ಸ್ಪೆಷಲ್ ಏನಲ್ಲ. ಸಿಲ್ವರ್ ಆ್ಯಕ್ಚುಲಿ ಮರಗಸಿ ಮಾಡಿಸೋದು ತುಂಬ ಖರ್ಚು ಬರುತ್ತೆ. ಅದು ಅಲ್ಲದೆ ಇವು ಸೌದೆಗಳು ಮನೆಗೆ ಈಗ 1 ವರ್ಷಕ್ಕಾಗುವಷ್ಟು ಆಗುತ್ತದೆ ನೀರಲ್ಲೆಲ್ಲ ಉರಿ ಹಾಕೋಕ್ಕೆ. ಕಾಡು ಕೋಳಿ ಎಲ್ಲ ಆ್ಯಕ್ಚುಲಿ ಕೂಗ್ತಾ ಇದೆ ನಮಗೆ. ಒಂದು ಸಿಲ್ವರ್ ಮರ ಮಾರಬೇಕು ಅಂದರೆ ಎಷ್ಟು ವರ್ಷ ಬೇಕು ಡಿಡಿ? ಅವು ಹಾಕಿದ್ಮೇಲೆ ಒಂದು 17-18 ವರ್ಷ ಬೇಕು. ಅಂದರೆ ಒಳ್ಳೆ ಸೈಜ್ ಬಂದರೆ, ಒಳ್ಳೆ ಸೈಜ್ ಈ ಸೈಜ್ ಸಿಲ್ವರ್ ಬಂದರೆ ಮಾರ್ಬೋದು. ಆ್ಯಕ್ಚುಲಿ ಮಳೆ ಎಲ್ಲ ಜೋರು ಬಂದರೆ ಆ್ಯಕ್ಚುಲಿ ಈ ಸಿಲ್ವರ್ ಮರ ಎಲ್ಲ ಇಷ್ಟಿದೆ, ಸಿಲ್ವರ್ ಮರ ಎಲ್ಲ ಬಿದ್ದೋಗ್ಬಿಡ್ತವೆ. ಅಂದರೆ ನೋಡಿ ಕೆಲವೊಂದು ಈ ಚಿಕ್ಕ ಚಿಕ್ಕ ಮರಗಳು ಏನಿದೆ ಸಿಲ್ವರ್ ಮರ ಅಂದರೆ ಮುಂಚೆ ಕೊಟ್ಟಿರ್ತಾರಲ್ಲ ಅದೇ ಜಾಗಕ್ಕೆ ಮತ್ತೆ ಇನ್ನೊಂದು ಹಾಕೋದು. ಹಾಗಾಗಿ ಈ ಸೈಜ್ ಇದೆ. ನೆಕ್ಸ್ಟ್ ಇದೊಂದು ಬ್ಯಾಚ್ ಕೊಡೋದು. ಇಂಥವು ಕೆಲವೊಂದು ಇರುತ್ತೆ, ಇಲ್ಲೊಂದಿದೆ ನೋಡಿ, ಮತ್ತೆ ಅಲ್ಲೊಂದಿದೆ. ಆವಾಗ ಅದು ಸ್ವಲ್ಪ ಕೊಟ್ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಇನ್ನು ಬೇರೆ ಹಾಕೋದು. ನೋಡಿ ಇಲ್ಲೊಂದು ಹಾಕಿದ್ದಾರೆ, ಇದೇ ಒಂದು ಸೈಜ್. ಇದು ಒಂದ್ಸಲ ಕಡ್ಡಿ ಇದ್ದಂಗಿದೆ ನೋಡಿ. ಕೊನೆಗೆ ಈ ದೀಪ ಎಲ್ಲ ಹಾರಿಸಿ ಗಂಧದ ಕಡ್ಡಿ ಎಲ್ಲ ತಗೊಂಡು ಹೋಗ್ಬೇಕು, ಯಾಕಂದರೆ ಈಗ ಬೇಸಿಗೆ ಟೈಮಲ್ಲ. ಹಾಗಾಗಿ ಅಮ್ಮ ಇವತ್ತು ಕೇಸರಿ ಬಾತು ಮತ್ತು ಮೊಸರನ್ನ ಮಾಡ್ಕೊಂಡ್ಬಂದಿದ್ದಾರೆ ವಿನಾಯಕನ ಮಾಡಿಕೊಂಡು. ಈಗ ಕಾಡು ಕೋಳಿ ಸೌಂಡು ಮತ್ತು ಆ ನವಿಲ್ ಸೌಂಡು ಎಲ್ಲ ಕೇಳಿಸ್ತಾ ಇರುತ್ತೆ ಚೆಂದ. ಈಗ ಒಂದ್ಸರಿ ಎಲ್ಲ ಕ್ಲಿಯರಾಗಿ ಅಷ್ಟೇ ಚೆನ್ನಾಗಿ ಕೇಳಿಸುತ್ತೆ. ಈ ಕಾಯಿ ಹೊಡಿತಿರೋದು ಕೇಳಿಸ್ತಿದೆ. ಆ ಕಡೆ ಎಲ್ಲ ಕಾಡು ಕೋಳಿ ಎಲ್ಲ ಕೂಗ್ತಾಯಿದೆ ನೋಡಿ. ಪಾಪ ಇಲ್ಲಿ ತೋಟದಲ್ಲಿ ಕೆಲಸ ಮಾಡಿಸ್ತಾರಲ್ಲ, ಮತ್ತು ನಮ್ಮ ಪಪ್ಪನೇ ದಿನ ಬೆಳಗಿಂದ ಸಂಜೆವರೆಗೂ ಇಲ್ಲೇ ಇರ್ತಾರಲ್ಲ. ಈ ಕಡೆ ನೋಡಿ ಎಲ್ಲಾದರೂ ಆನೆ ಬಂದರೆ ಗೊತ್ತಾಗುತ್ತಾ? ಆನೆ ಬಂದು ನಿಂತ್ಕೊಂಡ್ರೂ ಗೊತ್ತಾಗಲ್ಲ. ನಮ್ಮ ಚುಪ್ಪಿಗೆ ನಿನ್ನೆ ರಾತ್ರಿ ಕಜ್ಜಾಯ ಬಿದ್ದು ಹೆಂಗಿದ್ದು ಗೊತ್ತಾ? ನಾನು ಏನಪ್ಪ ಇದು ಇಷ್ಟು ಸೌಂಡ್ ಬಿನಿಗೆ ಬೀಳಿಸ್ಬಿಟ್ನ ಅಂತ ಹೇಳಿ ಓಡ್ ಬಂದರೆ ಪಟೀರ್ ಅಂತ 2 ಅವ್ರ ಅಜ್ಜನಿಂದ ಬಿದ್ದು. ಎಲ್ಲಿ ಬಿದ್ದು ಚುಪ್ಪಿ? ಎಲ್ಲಿ ಬಿದ್ದು ತೋರ್ಸ? ಬರೇ ಬಂದವ? ಇಲ್ಲಪ್ಪ ಸರಿ ಬರೇ ಬಂದಿರುತ್ತೆ. ಯಾಕಂದರೆ ನಮ್ಮ ಪಪ್ಪ ಒಂದು 150 ಸರಿ ಹೇಳ್ತಾರೆ. ನಾವು ಚಿಕ್ಕದ್ರಲ್ಲಿದ್ದಾಗಲೂ ಅಷ್ಟೇ ಹಂಗೆ ಮಾಡಿ ಎಲ್ಲಿ ಥಿಂಗ್ಸ್ಗಳು ತಗೊಂಡೋಗಿರ್ತಾರೆ, ಮತ್ತು ಅಲ್ಲೇ ಇಡಿ ಹಂಗೆ ಇಡಿ ಡಿಸಿಪ್ಲಿನ್. ಒಂದು ವಾಟರ್ ಬಾಟ್ಲಲ್ಲಿ ನೀರು ಕುಡಿದ್ರೂ ಮತ್ತೆ ಆ ಕ್ಯಾಪ್ ಕೈಲೇ ಕುಡಿದ್ಬಿಟ್ಟು ಮತ್ತೆ ಹಂಗೆ ಕ್ಯಾಪ್ ಕ್ಲೋಸ್ ಮಾಡಿ ಹಂಗೆ ಇಡಬೇಕು. ಮತ್ತು ಒಂದು ಪೆನ್ನಿನ ಕ್ಯಾಪ್ ತೆಗಿದ್ರೂ ಮತ್ತೆ ಅದು ಅಲ್ಲೇ ಇಡಬೇಕು. ಮಿಸ್ಸಾಗಿ ಅದು ಹುಡಿಕೊಂಡು ಒಂದು ಸರಿ ಎಲ್ಲ ಕ್ಯಾಪ್ ಅಂತ ಹುಡ್ಕೊ ಓಡಾಡಿದ್ರೆ ಸಾಕು ಪಪ್ಪಂಗೆ ಸಿಟ್ಟು ಬಂದುಬಿಡುತ್ತೆ. ನೆನ್ನೆ ಒಂದು ಕಡೆ ಇದೇ ಒಂದು ಕಡೆ ಇರ್ತಾರೆ, ಹಂಗೆ ಹಿಂಗೆ ಬೈತಾ ಇರ್ತಾರೆ. ಇವನ ನೆನ್ನೆ ಏನೋ ಅಂದರೆ ನೆನ್ನೆ ಏನಂತ ತಪ್ಪು ಮಾಡಿಲ್ಲ, ಬೇರೆ ಸಿಟ್ಟೆಲ್ಲ ತೆಗೆದು ಇತ್ತು ತಲೆಯಲ್ಲಿ. ಕೈಗೆ ಸಿಕ್ಕಿರಲಿಲ್ಲ, ಬಿಡಿಸ್ಕೊಳ್ಳೋದು ನಾನು ಅಮ್ಮ ಬಿಡಿಸ್ಕೊಳ್ಳೋದು ಮಾಡುವ. ನೆನ್ನೆ ಅವನೊಬ್ಬನೇ ಸಿಕ್ಬಿಟ್ಟ ಬಾತ್ರೂಮಲ್ಲಿ, ಒಟ್ಟು ಕೆಡಗಿದ್ರು ಹಂಗೆ. ಇನ್ನೂ 2-3 ಬೀಳ್ತಾಯಿದ್ದು. ಅಷ್ಟೊಳಗೆ ನಾನು ಹೋದೆ ಪಾಪ ಅಂತ ಬಿಡಿಸ್ಕೊಂಡೆ. ಮುಳ್ಳಿಗೆ ಬೇರೆ ಹೋಗಿದ್ನಲ್ಲ. ಅಲ್ಲ ಇವನಿಗೆ ಹೊಡಿಯೋಕೆ ಬಿಡಬೇಕು, ಮತ್ತು ಪಾಪ ಅನ್ಸುತ್ತೆ. ಇನ್ನೇನು ಮಾಡೋದು, ನನಗಿಂತ ದಪ್ಪ ಉದ್ದ ಎಲ್ಲ ಇದ್ದಾನೆ, ಈ ಹುಡುಗಂಗೆ ಹೊಡಿಬೇಕಲ್ಲ ಅಂತ ಬೇಜಾರು. ಒಂದೊಂದು ಚೆನ್ನಾಗಿದೆ ಇವುದ್ರಲ್ಲಿ, ಏನಂತ ಫಸ್ಲಿಲ್ಲ ಇವುದ್ರಲ್ಲಿ. ಯಾವ ಥರ ಇರಬೇಕು ಅಂದರೆ ಗೊಂಚಲ ಥರ ಇರಬೇಕು, ಹಣ್ಣು ಕುಯ್ಯೋರ್ಗೂ ಅಷ್ಟು ಖುಷಿ ಆಗಬೇಕು, ಆ ಥರ ಇರಬೇಕು ನೋಡಿ. ಈ ಥರ ನೋಡಿ. ಆ್ಯಕ್ಚುಲಿ ನಮ್ಮದು ಗದ್ದೆ ತೋಟ ಅದು ರೀಸೆಂಟಾಗಿ ಮಾಡಿರೋದಲ್ವಾ, ಅದು ತುಂಬ ಚೆನ್ನಾಗಿದೆ ಮಾತ್ರ, ಸಖತ್ತಾಗಿ. ಅಂದರೆ ಎಲ್ಲ ಒಂದೇ ಸರಿ ತೋಟ ಮಾಡ್ತೀನಿ ಅಂತ ಹೋದರೆ ಖರ್ಚು ಜಾಸ್ತಿ ಬರುತ್ತೆ, ರಿಸ್ಕ್ ಜಾಸ್ತಿ ಬರುತ್ತೆ. ಹಾಗಾಗಿ ಒಂದೊಂದು ಸರಿ ಒಂದೊಂದು ಪೋರ್ಷನ್ನ ಮಾಡ್ಕೊಬಿಟ್ಟು ಬರೋದು. ಈಗ ಮರಗಸಿ ಎಲ್ಲ ಮಾಡಿಸಿದ್ದಾರೆ, ಅದಕ್ಕೆ ಈ ಥರ ಬೋಳ ಕಾಣಿಸ್ತಾ ಇರೋದು. ಹಸಿರು ಜಾಸ್ತಿ ಕಾಣಿಸ್ತಾ ಇಲ್ಲ, ಎಲ್ಲ ಒಣಗಿರೋ ಥರ ಕಾಣಿಸುತ್ತೆ. ಅದು ಈ ಟೈಮಲ್ಲಿ ಮರಗಸಿ ಮಾಡಿಸ್ತಾರೆ. ಹಾಗಾಗಿ ನೋಡಿ ಎಲ್ಲ ಜೇನು ಬಂದಡಿ. ಕಾಫಿ ತೋಟಕ್ಕೆ ಆ್ಯಕ್ಚುಲಿ ಒಳ್ಳೆ ಗಾಳಿ ಬೆಳಕು ಬೇಕು, ಹಾಗಾಗಿ ಮರಗಸಿ ಮಾಡಿಸ್ತಾರೆ. ಮತ್ತು ಮರಗಸಿ ಮಾಡಿಸಿರೋದ್ರಿಂದ ಸಿಲ್ವರ್ ಮರ ತುಂಬ ಸ್ಟ್ರೈಟ್ ಬರುತ್ತೆ. ಅಲ್ಲಲ್ಲೇ ಆಚೆ ಈಚೆ ಒಂದೊಂದು ಕೊಂಬೆಗಳು ಹೋಗಿರ್ತವಲ್ಲ, ಅವು ಕಡ್ಕ ಹೋಗೋದು. ಅವು ಕಡ್ದಷ್ಟು ಸ್ಟ್ರೈಟ್ ಬರುತ್ತೆ ಉದ್ದಕ್ಕೆ. ಮತ್ತು ಉದ್ದ ನೇರವಾಗಿದ್ದಷ್ಟು ಸಿಲ್ವರ್ ತೆಗೆದಕ್ಕೆ ಬೆಲೆ ಜಾಸ್ತಿ. ಅಂದರೆ ಈಗ ಸ್ವಲ್ಪ ಸಿಲ್ವರ್ ರೇಟ್ ಸ್ವಲ್ಪ ಕಡಿಮೆ ಆಗಿದೆ. ದೇವ್ರಿಗೆ ಒಂಚೂರು ಕೈ ಮುಗಿದ್ಬಿಟ್ಟು ಹೋಗೋಣ. ದೇವ್ರೇ ಒಳ್ಳೇದು ಮಾಡಪ್ಪ, ಒಳ್ಳೆ ಕಾಫಿ ಬೆಳೆ ಎಲ್ಲ ಸಿಗಂಗೆ ಮಾಡಪ್ಪ, ಅದ್ರ ತಕ್ಕನಾಗ ಬೆಲೆನೂ ಸಿಗಂಗೆ ಮಾಡಪ್ಪ ಅಂತ ಕೇಳ್ಕೊ. ಅಲ್ಲ ನೋಡಿ ಗುರಾಯಿಸ್ತದೀನಿ. ಅದರಲ್ಲಿ ಒಳ್ಳೆ ಕಾರ್ ತಕ್ಕೊಡಂಗೆ ಮಾಡಪ್ಪ ಅಂತ ಕೇಳ್ಕೊಂಡಲ್ವಾ ಬೈಕಾ? ಏನಂತ ಕೇಳ್ಕೊಂಡೈತೆ? ಸ್ವಾಮಿಯೇ ಅಯ್ಯಪ್ಪ. ಈಗ ಪೂಜೆ ಎಲ್ಲ ಆಯಿತು. ಈಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಚಿಕ್ಕವ್ ನೋಡಿ ಡ್ಯಾನ್ಸ್ ಮಾಡ್ತಾರದ. ಚಿಕ್ಕವ್ ದೇವ್ ಬರುತ್ತೆ ಓಡಿ. ಇಲ್ಲೇನೋ ಕಸ ಕಡ್ಡಿ ಆಯ್ತಾಳೆ ನಮ್ಮ ಪುಟ್ಟಣ್ಣ. ಈ ದೂಕ್ಬೇಡ ಸುಮಿತ್ತು. ಇಲ್ಲಿ ನೋಡಿ ಅತ್ತೆ ಚಿಕ್ಕವ
ಬೇಗ ನೋಡಿ ಡಿಡಿ ಫಸ್ಟ್ ನೀವತ್ತು ನೀವಂತ ಜೀವ ಬಿಟ್ಟು ಹೋಗ್ತಾರೆ. ಆನೆ ಬಂದ್ರೆ ನಾನು ಫಸ್ಟ್ ಹೋಗಿ ಕೂತಿರ್ತೀನಿ. ಮೇಲೆ 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 ತಡೀರಿ ಡಿಡಿ. ಚೆನ್ನಾಗಿದೆ. ಇಲ್ಲ ದೇವರಿದೆ, ನಾವು ಯಾವಾಗ ಬರ್ತೀವಿ ಕೋಳಿ ಹೋಗಿ ಪೂಜೆ ಮಾಡ್ಕೊಂಡು ಹೋಗುವ. ನೀರ ಕಡಿಮೆ ಆಗ್ಬಿಟ್ಟಿದೆ. ಚಂದ ಒಂಥರ ದೇವ್ರ ಹತ್ರ ಒಂದು ರೋಡಿಂದ ಒಂದು 4 ಮೀಟರ್ ಮೇಲೆ ಹತ್ಬಿಟ್ಟು ಪೂಜೆ ಮಾಡಬೇಕು. ಏನೋ ಒಂಥರ ಖುಷಿ ಆಗುತ್ತೆ. ನಾವು ಮುಂಚೆ ಇವ್ರಂಗಿದ್ದಾಗ ಬಂದು ಪೂಜೆ ಮಾಡ್ಕೊಂಡು ಹೋಗು. ಇಲ್ಲೆಲ್ಲ ಮನೆ ಮಾಡ್ಕೊಂಡಿದ್ದಾರೆ. ಹೆಂಗಿರ್ತಾರಪ್ಪ ಅಲ್ವಾ, ಕಾಡು ಒಳಗೆ. ಆ್ಯಕ್ಚುಲಿ ನೋಡಿ, ಮೇನ್ ರೋಡಿಂದ ಸ್ವಲ್ಪ ಕೆಳಗೆ ಬರಬೇಕು. ಇಲ್ಲಿ ಆ್ಯಕ್ಚುಲಿ ಆ ಮೇನ್ ರೋಡೇ ಕಾಡು ಒಳಗಿರೋದು, ಅದೇ ಮೇನ್ ರೋಡ್. ಅದರಿಂದ ಸ್ವಲ್ಪ ಇನ್ನೂ ಒಳಗೆ ಬಂದಬೇಕು. ಅಂತೂ ಒಂದೊಂದು ಮನೆಗಳಿದಾವೆ ನೋಡಿ ಹೆಂಗೆ. ಹಾಗೆ ಸ್ವಲ್ಪ ಮಾತಾಡ್ಸ್ಕೊಂಡು ಬಂದು ಹಾಗೆ ಪೂಜೆ ಮಾಡಿದ್ದು ಕಾಯಿ ಬಾಳೆಹಣ್ಣು ಎಲ್ಲ ಕೊಟ್ಟು ಹೋಗ್ತಾ ಇದ್ದೀವಿ. ನಮ್ಮಮ್ಮ ವರ್ಷಕ್ಕೊಂದ್ಸರಿ ಬರೋದಲ್ವಾ ಪೂಜೆ ಮಾಡೋ ಟೈಮಿಗೆ. ಹಾಗಾಗಿ ಎಲ್ಲ ಒಂದ್ಸರಿ ಒಂದು ರೌಂಡ್ ತೋರಿಸ್ಕೊಂಡು ಹೋಗೋಣ. ವರ್ಷಕ್ಕೂ ಬರಲ್ವಂತೆ. ಹಾಗಾಗಿ ಮೆಲ್ಲೆ ಮೆಲ್ಲೆ ಮುಂದೆ. ಇಲ್ಲಿ ರೋಡ್ ಚೆನ್ನಾಗಿದೆಯಲ್ಲ ಡಿಡಿ. ಈ ರೋಡಿಗೆ ಬಂದಿಲ್ಲ. ಮುಖ ಎಲ್ಲ ಹೊರಗಡೆ ಕೊಡ್ಬೇಡಿ. ಒಳಗೆ ಕರ್ಕೊಳ್ಳಿ. ಬಿಡ್ತಾ ಇರೋದೇ ಇದೆ ನೋಡಿ. ಹಾಗೆ ಇದು ನಮ್ಮ ತೋಟದ ಹತ್ರ ಇರೋವಂಥ ಒಂದು ಕಲ್ಲು ಬಂಡೆ, ತುಂಬ ದೊಡ್ಡದು. ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಯಾರಾದರೂ ಕ್ರಷರ್ ಇದ್ದರೆ ಬಂದು ಮಾಡ್ಕೊಬೋದು. ಯಾರಾದರೂ ಕ್ರಷರ್ ಇದ್ದರೆ ತಿಳಿಸಿ ನಮಗೆ ಕಮೆಂಟ್ ಮೂಲಕ. ಚೋಟಿಗೆ 3 ಮೀಟ್ರ್ ಆಫ್ ಹಿಂಗೆ ಹೊಡಿತಿರೋದೆ ಡ್ಯಾಡಿ. ಆ್ಯಕ್ಚುಲಿ ಈ ಜಾಗಕ್ಕೆ ಬಂದಿರಲಿಲ್ಲ ಮತ್ತೆ ನಾನು. ಇದು ನಮ್ದೇನ ತೋಟ? ಇದು ಈಗ ನಮ್ಮ ಅಮ್ಮಂಗೆ ಎಲ್ಲ ಕಡೆ ಒಂದು ತೋಟ, ಒಂದು ರೋಡ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇಳಿಯಕ್ಕೆ ಆಗ್ತಿಲ್ಲ ಕಾರಿಂದ. ಸಿಗಾಕ್ಬಿಟ್ಟಿದ್ರೆ ಇಳೀರಿ, ನಿಧಾನಕ್ಕೆ ಇಳೀರಿ. ಏನು ಚಿಪ್ಪಿ ನಿಧಾನಕ್ಕೆ ಇಳೀರಿ. ಇವರು ನಮ್ಮ ದೊಡ್ಡಪ್ಪ, ನಮ್ಮ ಪಪ್ಪನ ಅಣ್ಣ. ಮುಂದೆ ನಮ್ಮ ಚಿಕ್ಕವ್ವ ಕೂತಿದ್ದಾಳೆ, ಅವಳನ್ನ ಮಾತಾಡಿಸ್ತಾ ಇರೋದು. ಅವಳು ಬಿದ್ದು ಗಾಯ ಮಾಡ್ಕೊಂಡಿದ್ದಾಳಲ್ಲ, ಅದಕ್ಕೆ ಹೇಳ್ತಾ ಇರೋದು. ಯಾಕೆ ಅವ್ರಿಗೆ ಏನಾಗಿದೆ? ಮುಷ್ಟಿ ಏನು ಉಳಿದಿಲ್ವಲ್ಲೇ? ತಿಂಡಿ ಆಯ್ತು ದೊಡ್ಡಪ್ಪ? ತಿಂಡಿ ಆಯ್ತು? ಚಾಕ್ಲೇಟು ಚಾಕ್ಲೇಟ್. ಥ್ಯಾಂಕ್ಸ್. ಮೂರು ಕೊಡ್ಬೇಕಲ್ಲ, ಇಲ್ಲಿ ಜಗಳ ಮಾಡಕ್ ಹೋಗ್ಬಿಡು ಆಮೇಲೆ. ನಮ್ಮ ದೊಡ್ಡಪ್ಪ ಮಾತಾಡೋದೇ ಏನು ಅಂತಾರೆ ಕೇಳಕ್ಕೆ ಚಂದ. ಅಂಬರೀಷ್ ಸರ್ ಎಲ್ಲ ಮಾತಾಡ್ತಾರಲ್ಲ, ಅದೇ ಥರ ನಮ್ಮ ದೊಡ್ಡಪ್ಪನು ಎದ್ವಾ ತದ್ವಾ ಮಾತಾಡೋದೇ, ಹಿಂದೆ ಯಾರನ್ನೂ ನೋಡಲ್ಲ. ಅವ್ರು ಮಾತಾಡೋ ರೀತಿನೇ ಒಂಥರ ಜೋಕ್ ಹಂಗಿರುತ್ತೆ. ಮತ್ತು ನಮ್ಮ ಅಂಕಲ್ಗಾಗಲಿ ನಮ್ಮ ದೊಡ್ಡಪ್ಪಂಗಾಗಲಿ ಈ ಥರ ಕ್ಯಾಮ್ರಾ ಮುಂದೆ ಎಲ್ಲ ಬರೋದು ಇಷ್ಟ ಇಲ್ಲ. ಹಿಂಗೆ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಂಡ್ರು ಅದಕ್ಕೂ ನಮ್ಮ ದೊಡ್ಡಪ್ಪ ಉಗ್ದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ. ಬೈದ್ರೆ ಬೈಲಿ ಬೈಸ್ಕೊಳ್ಳೋಣ ಅಂತ ಹೇಳಿ ಹಾಗೆ ಒಂದು ಸೆಕೆಂಡ್ ವಿಡಿಯೋ ಮಾಡ್ಕೊಂಡೆ. ನಮ್ಮ ದೊಡ್ಡಪ್ಪ ನೋಡೋಕೆ ಮಾತ್ರ ಹೀಗೆ, ಆದರೆ ಎಲ್ಲದರಲ್ಲೂ ಎಲ್ಲರಿಗಿಂತಲೂ ಚೆನ್ನಾಗಿದ್ದಾರೆ ನಮ್ಮ ದೊಡ್ಡಪ್ಪ. ನಮ್ಮೂರು ಬಂತು. ಎಷ್ಟು ಚೆನ್ನಾಗಿ ಕೋಳಿ ನಾಯಿ ಮಂಕ್ರಿ ಮೇಲೆ ಹಿಂಗೆ ನಮ್ಮ ಪುಟಾಣಿ ಕಾಯ್ತಾ ಇತ್ತವ್ರಪ್ಪ. ರಾತ್ರಿ ಬಂದು ಹೋದ್ರಲ್ಲ, ಬೆಳಗ್ಗೆ ಅದಕ್ಕೆ ಕೋಪ ಮಾಡೋಕ್ಕೆ ಕೂತ್ಕೊಂಡಿದ್ದೆ. ಕೋಪ ಬೇಜಾರು. 1 ಗಂಟೆ ಆಯ್ತು ಹಂಗೆ ಹೋಗಿ ಹಿಂಗೆ ಪೂಜೆ ಮಾಡ್ಕೊಂಡು ಬರೋದ್ರೊಳಗೆ. ಏನು ಎಲ್ಲೂ ಹೋಗಿರಲಿಲ್ಲ, ಇಲ್ಲೇ ತೋಟಕ್ಕೆ ಹೋಗ್ಬಿಟ್ಟು ಬಂದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.